ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೇಷನ್ ಕಾರ್ಡ್ ಇರೋಂಥವರಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ರೇಷನ್ ತಗೋಬೇಕಾದ್ರೆ ಪ್ರತಿ ತಿಂಗಳು ನೀವು ಆಧಾರ್ ಲಿಂಕ್ ಮೊಬೈಲ್ ನಂಬರ್ಗೆ OTP ಹೋಗ್ತಾ ಇದ್ದು, OTP ಹೇಳಿದ್ರೆ ಸಾಕು ನಿಮಗೆ ರೇಷನ್ ತಗೋಬೋದಾಗಿತ್ತು. ಬಟ್ ಈಗ ಏನಪ್ಪ ಅಂದರೆ OTP ವ್ಯವಸ್ಥೆ ಏನಿದೆ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಸ್ಟಾಪ್ ಮಾಡಿದ್ರೆ ಅನುಕೂಲ ಏನು, ಅನಾನುಕೂಲ ಏನು, ಯಾಕೆ ಸ್ಟಾಪ್ ಮಾಡ್ತಿದ್ದಾರೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಜನಸಮಯ ಟೆಲಿಗ್ರಾಮ್ ಗ್ರೂಪ್ಗೆ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಜಾಯ್ನ್ ಆಗಿ. ಇವತ್ತು ಟಾಪಿಕ್ ಡೈರೆಕ್ಟ್ ಬರ್ತೀನಿ. ನೋಡಿ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರುತ್ತೆ ಅಂದರೆ ಅದು APL ಆಗಿರಬಹುದು, BPL ಆಗಿರಬಹುದು, ಅಂತ್ಯೋದಯ ಆಗಿರಬಹುದು, PHH ಕಾರ್ಡ್, ಯಾವುದೇ ಕಾರ್ಡ್ ಇದ್ರೂ ಪ್ರತಿ ತಿಂಗಳು ನೀವು ರೇಷನ್ ತಗೊಳ್ಳೋಕೆ ಹೋಗ್ತಾ ಇದ್ರಿ. ಇತ್ತೀಚೆಗೆ 1-2 ತಿಂಗಳಿಂದ ನಿಮಗೆ ತಂಬ್ ಇಂಪ್ರೆಷನ್ ಬಯೋಮೆಟ್ರಿಕ್ ಸೇವೆ ಕಂಪಲ್ಸರಿ ಮಾಡಿದ್ದಾರೆ. ಅಂದರೆ ನೀವು ತಂಬಿಟ್ರೆ ಮಾತ್ರ ರೇಷನ್ ಕೊಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಅದಕ್ಕಿಂತ ಮುಂಚೆ ಏನು ಹೇಳ್ತಾ ಇದ್ರು, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಹೇಳಿದ್ರೆ ಸಾಕು, ಅವರು ರೇಷನ್ನ ಕೊಡ್ತಾ ಇದ್ರು. ಕೆಲವು ಸಲ ಏನಾಗ್ತಾ ಇತ್ತು ಅಂದರೆ, ಕೆಲವು ಮನೆಗಳಲ್ಲಿ, ಎಲ್ಲ ಕಡೆ ಇದೇ ಆಗ್ತಿತ್ತು ಅಂತ ನಾನು ಹೇಳೋಲ್ಲ, ನಿಮಗೆ ವಯಸ್ಸಾಗಿರೋರು ಇರ್ತಾರೆ ಅಥವಾ ಏನೋ ಹಾಸ್ಪಿಟಲ್ ಆಗಿರ್ತೀವಿ, ನಾವು ಬರೋದಕ್ಕಾಗೋದಿಲ್ಲ, ನಮ್ಮ ಪಕ್ಕದ ಮನೆಯವ್ರು ಬರ್ತಾರೆ, ರೇಷನ್ ಕಾರ್ಡ್ ಕಳಿಸಿರ್ತೀವಿ, ಅಥವಾ ನಮ್ಮ ಮನೇಲಿ ಬೇರೆ ಯಾರೋ ಬರ್ತಾರೆ, ಆಧಾರ್ ಲಿಂಕ್ ನಂಬರ್ಗೆ OTP ಕಳಿಸಿ, ನಾವು OTP ಹೇಳ್ತೀವಿ, OTP ಆದಮೇಲೆ ನೀವು ನಮ್ಮ ರೇಷನ್ ಅವ್ರ ಕೈಯಲ್ಲೇ ಕೊಟ್ಬಿಡಿ ಸರ್, ನಮಗೆ ಹೆಲ್ಪ್ ಆಗುತ್ತೆ ಅಂತ ನೀವು ಹೇಳಿ ಆ ರೀತಿಯಾಗಿ ರೇಷನ್ ತಗೊಂಡಿರ್ತೀರಿ. ಸುಮಾರು ಜನಕ್ಕೆ ಈ ಅನುಭವ ಆಗಿರುತ್ತೆ, ಈವನ್ ನಮಗೂ ಕೂಡ ಈ ಅನುಭವ ಆಗಿರುತ್ತೆ. ನಾವು ಕೂಡ ಕೆಲವು ಸಲ ರೇಷನ್ ತಗೊಳಕ್ಕಾಗದೇ ಇದ್ದಾಗ ಈ ಕೆಲಸ ಮಾಡ್ತಿದ್ದೋ, ಸರ್ OTP ಹೇಳ್ತೀವಿ, ಬೇಕಿದ್ರೆ ದಯವಿಟ್ಟು ಈ ಸಲ ರೇಷನ್ ಕೊಟ್ಬಿಡಿ, ನಮ್ಮ ಮನೇಲಿ ಬರೋದಕ್ಕಾಗಲ್ಲ ಅಂತ. ಬಟ್ ರಾಜ್ಯ ಸರ್ಕಾರ ಆ ಸೇವೆ ಏನಿದೆ ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡ್ತಾ ಇದೆ. ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ರೇಷನ್ ತಗೋಬೇಕು ಅಂದರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದರಲ್ಲಿ ಯಾರಾದರೂ ಒಬ್ಬರಾದರೂ ಹೋಗಲೇಬೇಕು. ಹೋಗ್ಬಿಟ್ಟು ಹೆಬ್ಬೆರಳು, ತಂಬ್ ಇಂಪ್ರೆಷನ್, ಬಯೋಮೆಟ್ರಿಕ್ನ ಕೊಟ್ಟು ರೇಷನ್ ತಗೊಳ್ಳೋದನ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ? ನಮಗೆ ಕಷ್ಟ ಆಗ್ತಿತ್ತು, ಮನೆ ಬಾಗಿಲಿಗೆ ಹೇಗೋ ರೇಷನ್ ಬರ್ತಾ ಇತ್ತು, ನಮ್ಗೆ ಸ್ವಲ್ಪ ದೂರ ಹೋಗಬೇಕಾಗಿತ್ತು, ಅಥವಾ ಅಕ್ಕಿನ ಎತ್ಕೊಂಡು ಬರಬೇಕಿತ್ತು, ಭಾರ ಆಗ್ತಿತ್ತು, ಹೆಂಗೋ ನಮ್ಗೆ ಹೆಲ್ಪ್ ಆಗ್ತಿತ್ತು ಅಂತ ನೀವು ಹೇಳೋದಾದರೆ, ನೋಡಿ ಏನು ಮಾಡ್ತಾ ಇದ್ರು ಅಂದರೆ, ಕೆಲವು ಕಡೆ, ಎಲ್ಲ ಕಡೆ ಇದೇ ರೀತಿ ಮಾಡ್ತಿದ್ರು ಅಂತ ನಾನು ಹೇಳೋದಿಲ್ಲ, ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ, ಕೆಲವ್ರು ಹೋಗೋಕ್ಕಾಗಲ್ಲ, ಅವರು ರೇಷನ್ ಡಿಪೋದವರು ಅಥವಾ ಬೇರೆ ಯಾರಾದರೂ ಸೆಂಟ್ರಲ್ಲಿ ಮಧ್ಯವರ್ತಿಗಳು ಇರ್ತಾರಲ್ಲ, ಕಾಲ್ ಮಾಡೋರು, ನಿಮ್ಮದು ಒಂದು OTP ಬಂದಿದೆ ಹೇಳಿ, ರೇಷನ್ ಕಾರ್ಡ್ದು ಒಂದು ಅಪ್ಡೇಟ್ ಮಾಡಬೇಕು, ಅಥವಾ ರೇಷನ್ ಕಾರ್ಡ್ದು ಬೇರೆ ಏನೋ ಪ್ರೋಸೆಸ್ ಇದೆ, ಒಂದು OTP ಹೇಳಿ ಅಂತ ಹೇಳೋರು. OTP ಹೇಳಿದ ತಕ್ಷಣ ಇವ್ರು ಹೇಗಿದ್ರು ರೇಷನ್ ತಗೊಂಡಿರೋದಿಲ್ವಲ್ಲ ಆ ಮಂತ್ದು, ಆ ರೇಷನ್ನ ಇವ್ರು ತೊಗೊಂಡು ಸೆಂಟ್ರಲ್ಲಿ ಬೇರೆ ರೀತಿಯಲ್ಲಿ ಅವರು ಮಾರ್ಕೊತಾ ಇದ್ರು, ಕಾಳಸಂತೆಯಲ್ಲಿ ಆಹಾರ ಪದಾರ್ಥಗಳನ್ನ ಮಾರ್ಕೊತಾ ಇದ್ರು. ಸೊ ಇದಕ್ಕೆ ಕ್ರಮ ತಗೋಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ, OTP ಸೌಲಭ್ಯ ಏನಿದೆ, ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಕಳಿಸ್ತಿದ್ರಲ್ಲ, ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾ ಇದ್ದಾರೆ. ಯಾರಾದರೂ ಹೋಗಲೇಬೇಕು, ತಂಬ್ ಇಂಪ್ರೆಷನ್ ಕೊಡಲೇಬೇಕು, ಇಲ್ಲಾಂದರೆ ನಿಮಗೆ ರೇಷನ್ನ ಕೊಡೋದಿಲ್ಲ ಅಂತ ರೂಲ್ಸ್ನ ಜಾರಿಗೆ ತಂದಿದ್ದಾರೆ. ಇದು ಒಂದು ಕಡೆಯಿಂದ ಒಳ್ಳೆಯದು. ನೋಡಿ, ನಮ್ಮ ರೇಷನ್ ಸರ್ಕಾರದಿಂದ ಬರುವಂಥದ್ದು ಬೇರೆ ಯಾರೋ ದುಡ್ಡಿಗೆ ಮಾರ್ಕೊತಾ ಇದ್ದಾರೆ, ನಮಗೆ ಅನುಕೂಲ ಆಗ್ತಾ ಇತ್ತು, ಮನೆ ಬಾಗಿಲಿಗೆ ರೇಷನ್ ಬರ್ತಾ ಇತ್ತು, ಕಷ್ಟದ ಟೈಮಲ್ಲಿ ನಮಗೆ ಸಹಾಯ ಆಗೋದು ಅಂತ ಒಂದು ಕಡೆ ಇತ್ತು ಅಂದರೆ, ನೋಡಿ ಗೌರ್ಮೆಂಟಿಂದ ಫ್ರೀಯಾಗಿ ಕೊಡೋದು ಬೇರೆ ಯಾರೋ ಮಾರ್ಕೊಂಡು ದುಡ್ಡು ಮಾಡ್ಕೊತಿದ್ದಾರೆ ಅನ್ನೋದು ಒಂದು ಬೇಜಾರಿನ ಸುದ್ದಿ ಕೂಡ ಆಗಿರುತ್ತೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ, ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಕೆಲವರು ಗ್ರಾಹಕರ ಹೆಸರಿನಲ್ಲಿ ಹೇಳಿದ್ನಲ್ಲ, ಮಧ್ಯವರ್ತಿಗಳು, ರೇಷನ್ ಡಿಪೋದವರೇ ಈ ಕೆಲಸ ಮಾಡ್ತಾಯಿದ್ರು. ಕೆಲವು ಸಲ ಬ್ರೋಕರ್ಗಳು ಕೂಡ ರೇಷನ್ ಎಲ್ಲ ಅವರು ಈ ಥರ OTP ತಗೊಂಡು ಅದನ್ನೆಲ್ಲ ಒಂದು ಕಡೆ ಮಾಡಿಕೊಂಡು ಅದನ್ನು ಮಾರ್ಕೊಳ್ಳೋದು. ಈಗ ಡಿಪೋ ಅಕ್ಕಿಗೆ ರೇಟ್ ಎಷ್ಟು ಹೇಳಿ, ಒಂದು ಕಡೆ ನೀವೇನಾದರೂ ಬ್ಲಾಕಲ್ಲಿ ತಗೋತೀರಾ ಅಂದರೆ 30 ರೂಪಾಯಿ ಕೊಡಬೇಕು. ಸೊ ಈಗ ಒಬ್ಬರಿಂದ ಒಂದು 10 kg 20 kg ಬಂದರೆ ಸಾಕಾಗುತ್ತಲ್ಲ, ಅವ್ರಿಗೆ 300-400 ರೂಪಾಯಿ ಹಣ ಸಿಗುತ್ತೆ. ಅದಕ್ಕೋಸ್ಕರ ಅವರು ಈ ರೀತಿ ಮಾಡ್ಕೊತಾ ಇದ್ರು. ಬಟ್ ನಮ್ಮ ರಾಜ್ಯ ಸರ್ಕಾರ ಇವಾಗ OTP ಸೌಲಭ್ಯನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಇನ್ನು ಮುಂದೆ ನೀವು OTP ಹೇಳಿ ರೇಷನ್ ತಗೊಳಕ್ಕಾಗಲ್ಲ, ಮನೇಲಿ ಯಾರಾದರೂ ಒಬ್ಬರು ಹೋಗಲೇಬೇಕು, ಬಯೋಮೆಟ್ರಿಕ್ನ ಕೊಟ್ಟು ಅದಾದಮೇಲೆ ರೇಷನ್ ತಗೋಬೇಕು. ಇದು ಕಂಪಲ್ಸರಿ ಮಾಡಿದ್ದಾರೆ. ಬಟ್ ಇನ್ನೂ ಕೆಲವು ಜನ ಏನು ಮಾಡಿದ್ದಾರೆ ಅಂದರೆ, ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನಾವು ಕೆಲಸಕ್ಕೆ ಹೋಗ್ತೀವಿ, ಕೂಲಿ ಕಾರ್ಮಿಕರು, ವಯಸ್ಸಾಗಿರೋರು, OTP ಸೌಲಭ್ಯ ಕ್ಯಾನ್ಸಲ್ ಮಾಡಿರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ, ದಯವಿಟ್ಟು ಇದನ್ನು ಮತ್ತೆ ರೀಸ್ಟಾರ್ಟ್ ಮಾಡಿ, ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಮುಂದೆ ಏನು ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುತ್ತೆ. ಸದ್ಯಕ್ಕೆ ಇದು ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿರಬಹುದು ಅನ್ಕೊತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮಗೆ ಏನು ಅನಿಸುತ್ತೆ, OTP ಬೆಸ್ಟ್ ಇತ್ತಾ ಅಥವಾ ತಂಬ್ ಇಂಪ್ರೆಷನ್ ಕೊಟ್ಟು ನಾವೇ ಹೋಗಿ ರೇಷನ್ ತಗೊಳ್ಳೋದು ಬೆಸ್ಟ್ ಇತ್ತಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.